ಚಿಕ್ಕಂದ್ರಿನಿಂದ ಲಿಂಗ ಅಂದರೆ ತುಂಬ ಇಷ್ಟ. ಚಿಕ್ಕ ಹುಡುಗಿಯಾಗಿದ್ದಾಗಲೇ ಲಿಂಗ ಕಟ್ಕೊಂಡ್ಬಿಟ್ಟಿದೆ. ಎಲ್ಲರೂ ಯಾಕೆ ಅಕ್ಕಮಾದೇವಿ ಥರ ಈಗಲೇ ಕಟ್ಕೊಂಡಿದೆ ಅಂತ ಇದು ಮಾಡೋರು ನನ್ನನ್ನು. ಆಗ ಲಿಂಗ ಅಂದರೆ ತುಂಬ ಇಷ್ಟ. ನಾವು ಒಂದು ಮಲ್ಲಮಹದೇಶ್ವರನ ಗುಡಿ ಅಂತ ಒಂದು ಚಿಕ್ಕದಾಗಿ ಕಟ್ಟಿದ್ದೀವಿ ಆಗಲೇ. ಇಲ್ಲಿ ಕೆಂಬಾಲ್ ಅಂತ ಅದ. ಓಕೆ. ಅಲ್ಲಿ ಸುಮ್ಮನೆ ಆವಾಗ ಒಂದು 5,000 ರೂಪಾಯಿ ಕೊಟ್ಟು ಒಂದು ಜಾಗ ತಗೊಂಡು ಅಲ್ಲಿ. ನನ್ನ ಚಿಕ್ಕ ಮಗ ಹುಟ್ಟಿದ ನನಗೆ ಜ್ಞಾಪನೆ ಇಲ್ಲ, ನಾನು ಚಿಕ್ಕವಳಾಗಿದ್ದಾಗಲೇ. ಅಲ್ಲಿ ಹೋದರೆ ಒಂದು ಹಳೆ ಇದು ದೇವಸ್ಥಾನ ಒಂದಿತ್ತು, ದೊಡ್ಡದು ಲಿಂಗ ಬಿದ್ದೋಗಿತ್ತು ಎಲ್ಲ, ಅಲ್ಲಲ್ಲೇ ಕೊಚ್ಚೋಗಿ ಎಲ್ಲ ಬಿದ್ದೋಗಿತ್ತು. ಅಲ್ಲಿ ಹೋದಾಗ ನಾನು ದೇವ್ರನ್ನ ನೋಡಿದ್ನಲ್ಲ, ಆವಾಗ ಇದೇನು ಅಂದ್ಬಿಟ್ಟು ಅಲ್ಲಿ ಎಲ್ಲ ತೂತು ಬಿದ್ದೋಗಿತ್ತು. ಹೊರಿಕೊಂಡೇ ನಿಂತಿದ್ವಿ, ಅದ್ರ ಹಿಂದ್ಗಡೆನೇ ಹಾವು ಮಲಗಿತ್ತು ಸುತ್ತಿ. ಇದು ಚಿಕ್ಕದಾಗಿ ಒಂದು ಸುತ್ತಕೊಂಡು ಹಿಂಗೆ ಮಲಗಿತ್ತು, ಅಲ್ಲೇ ನಿಂತಿದೆ. ಇಲ್ಲೆಲ್ಲ ಹಾವಾಯ್ತು ಅಂದರು. ಇಬ್ಬ ಹಾವು ಇದ್ದು ಅಂದ್ಬಿಟ್ಟು ಹಿಂಗೆ ಬಂದ್ಬಿಟ್ಟು ಹಿಂದ್ಗಡೆ ನೋಡ್ತೀನಿ, ಮಲ್ಗೈತೆ ಹಂಗೆ. ಆಮೇಲೆ ನೋಡ್ಬಿಟ್ಟು ಏನು ಮಾಡಿಲ್ಲ, ಕೈ ಮುಗಿದ್ಬಿಟ್ಟು ಅರ್ಪಡ್ಗೆ ಹೊರಟಾಯ್ತು ಅಷ್ಟೇ. ಅಲ್ಲಿ ಅದೊಂದು ದೇವಸ್ಥಾನ. ಆವಾಗಲೇ ನಾವು ಇವರು ನಮ್ಮ ಮಕ್ಕಳು ಫೇಮಸ್ ಆಗಿಲ್ಲ, ಚಿಕ್ಕ ಮಕ್ಕಳು ನಾವು ಸುಮಾರಾಗೆ ಇದ್ದು ಅವಾಗ, ಅಷ್ಟೇನು ಇದಿರಲಿಲ್ಲ. ಆಗ ಒಂದು ಚಿಕ್ಕದಾಗ ಒಂದು ದೇವಸ್ಥಾನ. ಆದರೆ ಯಾವ ಇನ್ನೊಂದು ಹೇಳ್ತೀನಿ ಕೇಳಿ, ಸಿನಿಮಾದಲ್ಲಿ ಅವರ ಅಷ್ಟೇ ಫುಲ್ಲು ಜವಾಬ್ದಾರಿ ಎಲ್ಲ ನನಗೆ ಬಿಟ್ಬಿಟ್ಟವ್ರ. ಅದೇ ಬೇಜಾರಾಗೋದು. ಅದೇ ಚಿಕ್ಕವಳು ಹೆಂಗೆ ಬಂದೆ ಅವಾಗ್ಲಿಂದ್ವಿ. ಈಗ ಅಡ್ವೊಕೇಟ್ ಹತ್ರ ಹೋಗ್ಬೇಕಾದ್ರು ನಾನೇ, ಆಡಿಟ್ರ್ ಹತ್ರ ಹೋಗ್ಬೇಕಾದ್ರು ಎಲ್ಲ ಪ್ರತಿಯೊಂದು ಎಲ್ಲ ನೋಡ್ಕೊಳ್ಳೋದು, ಒಳಗೆ ಅಡುಗೆ ಮಾಡೋದು, ಕೆಲಸ ಮಾಡೋದು, ಬಂದವ್ರು ನೋಡೋದು, ಹೋಗೋದು, ಮಟ್ಟೋದು ಎಲ್ಲ ನಾನೇ. ಮಕ್ಕಳು ನೋಡ್ಕೊಳ್ಳೋದು ನಾನೇ, ಸ್ಕೂಲಿಗೆ ಸೇರಿಸೋದು ನಾನೇ. ಅಲ್ಲಿ ಹೋಗಿ ಭಾಷೆ ಗೊತ್ತಿಲ್ಲದವ್ರು ನಾನೇ ಹೇಳ್ಕೊಂಡೋಗಿ ಎಲ್ಲರನ್ನೂ ಸೇರಿಸಿರೋದು, ಮಕ್ಕಳದೆಲ್ಲ ಪ್ರತಿಯೊಂದು ಮಾಡೋದು ನಾನೇ. ಒಂಥರ ಮಗುವಾಗಿದ್ದಾರೆ ಈಗ. ಹಂಗೆ ಇದ್ರು ಅವಾಗ್ಲಿಂದ, ಹಂಗೆ ಅವರು ಮಗು ಥರನೇ. ಏನು ಇಲ್ಲ, ಮಕ್ಕಳನ್ನ ಒಂದು ಅಂಗಡಿ ಒಂದು ಹಬ್ಬ ಆಯ್ತಾ ಅಂತ ಇಟ್ಕೊಳ್ಳಿ, ಮಕ್ಕಳಿಗೆ ಬಟ್ಟೆ ಬರ ಎಲ್ಲನೂ ನಾನು ಚಿಕ್ಕವಳಲ್ವ, ಹಂಗಾರು ಮಕ್ಕಳನ್ನೆಲ್ಲ ಹೇಳ್ಕೊಂಡು ನಾನೇ ತಂದು ಎಲ್ಲ ಮಾಡೋದು. ಹಬ್ಬ ಆದ್ರೂ ಜೊತೆಲಿ ಸೇರ್ಕೊಂಡು ಸಂತೋಷವಾಗಿ ಇರೋದಿಲ್ಲ. ಅವ್ರ ಪಡೆದವರು ಕೆಲಸ ಮಾಡೋದು, ಮಲಗಿರೋದು, ಬರೋದು ಅದೇ. ಮಕ್ಳ ಜೊತೆಲಿ ಆಡೋದು, ಕೂಡೋದು ಎಲ್ಲ ಮಾಡೋದು ನಾನೇ. ಪಟಾಕಿನೂ ಇದಿರ್ತಾರೆ ನೋಡಿ, 10,000 5,000 ಎಲ್ಲ ಅಲ್ಲಿ ತರಿಸ್ಬಿಟ್ಟು ನಾನೇ ಹೊಡೆಯೋದು, ಎಲ್ಲ ಮಾಡೋದು. ಮಕ್ಳ ಜೊತೆ ನಿಂತ್ಕೊಂಡು ಪ್ರತಿಯೊಂದು ನಾನೇ ಮಾಡೋದು. ಮಕ್ಳ ಜೊತೆಲಿ ಹಿಂಗೆ ನಾಡ್ಕೊಂಡು ಇರೋದು. ಅವ್ರು ಎಲ್ಲಿ ಹೋಗ್ಬಾರ್ದು ಮಾಡ್ಬಾರ್ದು. ನಮ್ಮ ಮಕ್ಕಳು ಒಂಥರ ನಾವು ಹೋಗುವಂತಂಗೆ ಮಾತ್ರ ಹೋಯ್ತಾರ, ಬೇಡ ಅಂತಂಗೆ ಹೋಗಲ್ಲ. ಒಂದಿನ ಯಾರ ಮನೆಗೆ ಯಾರೋ ಹೋಗಿ ಓದೋ ಫ್ರೆಂಡ್ ಮನೆಯಲ್ಲಿ ಮಲಗಿರೋ ಅನ್ನೋದು ಮಾತ್ರ ಮಾಡಿಲ್ಲ, ನಮ್ಗೆ ಬಿಟ್ಟಿಲ್ಲ. ಅವ್ರನ್ನ ಆ ಥರ ಬೆಳೆಸ್ಬಿಟ್ಟಿದ್ದೀವಿ. ಒಳಗೆ ಅಲ್ಲೇ ಡ್ಯಾನ್ಸ್ ಆಡ್ಕೊಬಿಡೋರು, ಅಲ್ಲೇ ಇದು ಮಾಡಿಬಿಡೋರು. ಮಕ್ಳು ನೋಡ್ಕೊಂಡು ನಾನು ಸಂತೋಷವಾಗಿರ್ತಿದ್ದೆ. ಏನೋ ಅಲ್ಲಿ ಯಾರು ನನ್ನ ಸ್ವಂತದವರು ಇಲ್ಲ, ಫ್ರೆಂಡು ಇಲ್ಲ, ಗೊತ್ತಿರೋರು ಇಲ್ಲ, ನಾನು ನನ್ನ ಮಕ್ಕಳು ಅಷ್ಟೇ. ಆ ಥರನೇ ಬೆಳ್ಕೊಂಡ್ಬಿಟ್ಟಿದ್ದೀವಿ 20 ವರ್ಷ. ಪ್ರಭುದೇವ ಬಂದಮೇಲೆ ನನ್ನ ಮಕ್ಕ ಜನ ಗೊತ್ತಾಗ್ದು. ಅಡುಗೆ ಮನೆ ಅಡುಗೆ ಮಾಡೋದು, ಮಕ್ಕಳಿಗೆ ಏನೇನು ಬೇಕು, ಯಾವ ಥರ ತಿಂಡಿ ಬೇಕು. ನಂಗೆ ಅಡುಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಸರ್. ಇನ್ನೊಂದು ಮದುವಾಗಿ ಕಳಿಸ್ಬಿಟ್ರು. ನಾನೇನು ಚಿಕ್ಕ ಹುಡುಗಿಯಾದ್ರೂ ನಾನು ಸ್ವಲ್ಪ ಮಹದೇಶ್ವರನ ಹೊರದಲ್ಲಿ ಬಿಟ್ಟಿರೋದು. ನನಗಿಂತ ಹಿಂದ್ಗಡೆ ಇಬ್ಬರು ಹೆಣ್ಮಕ್ಳು ಸತ್ತೋಗ್ಬಿಟ್ರು ಅಂತ, 9 ತಿಂಗಳು 11 ತಿಂಗಳು. ಅದೇ ಮಹದೇಶ್ವರನ ಹೊರದಲ್ಲಿ ಬಿಟ್ಟಿರೋದ್ರಿಂದ ಮಹಾದೇವನ ಅಂತ ಹೆಸರಿಟ್ರು. ನಮ್ಮ ಮನೇಲಿ ನಾನು ಒಂದು ಸ್ವಲ್ಪ ಏನು ಮಾಡ್ತಾ ಇರಲಿಲ್ಲ, ಬೈತಾ ಇರಲಿಲ್ಲ, ಏನು ಮಾಡ್ತಿರ್ಲಿಲ್ಲ. ನಾ ಹೆಂಗಾಡು ಇದು ಗೋಲಿ ಆಡಿದ್ರು ಬಿಟ್ಬಿಡ್ತಿದ್ರು, ಬುಗ್ರಿ ಆಡಿದ್ರು ಬಿಟ್ಬಿಡ್ತಿದ್ರು. ಆ ಥರನೇ ಬೆಳ್ಕೊಂಡ್ಬಂದ್ಬಿಟ್ಟಿದೆ. ಅಡುಗೆ ಮಾಡೋದು ಗೊತ್ತಿದ್ದಿಲ್ಲ. ಮದುವೆ ಮಾಡಿದ ತಕ್ಷಣ ಊರಿಗೆ ಕಳಿಸ್ಬಿಟ್ರು. ನನಗೆ ಅಲ್ಲಿ ಅಡುಗೆ ಮಾಡೋದು ಅಂತ ಏನು ನನಗೆ ಗೊತ್ತಿಲ್ಲ. ಅನ್ನನ ತೆಗೆದ್ಬಿಟ್ಟು ಹಿಂಗೆ ಮಾಡೋನು, ಎಲ್ಲ ನೈಸಾದರೆ ಅದು ಬಸ್ಸಿಗೆ ಗೊತ್ತಾಗೋದು. ಆ ಥರ ನನ್ನ ಜೊತೆ ನಮ್ಮ ಮಾವನ ಮಗ, ಅವಳಿಗೆ ನನಗಿಂತ 2 ವರ್ಷ ಚಿಕ್ಕ ಹುಡುಗಿ, ಅವಳು 12 ವರ್ಷ ಅಷ್ಟೇ. ಆವಾಗ ಅಲ್ಲಿಗೆ ಹೋದ ತಕ್ಷಣ ನಮ್ಮ ಮನೆಗಳಲ್ಲಿ ಏನು ಮಾಡಿದರು, ನಮ್ಮ ಚಿಕ್ಕಮ್ಮದಿರೆಲ್ಲ, ನಮ್ಮ ದೊಡ್ಡ ಕುಟುಂಬ, ನಮ್ಮ ತಾತನಿಗೆ ನಾವು 75 ಜನ ಮೊಮ್ಮಕ್ಕಳು. ಹೌದು, ನಮ್ಮ ತಾತನಿಗೆ 10 ಜನ ಮಕ್ಕಳು. ಅವ್ರ ಮಕ್ಕಳಿಗೆಲ್ಲ 10 ಜನ 8 ಜನ 9 ಜನ ನಾವೆಲ್ಲ ಅಷ್ಟು ಜನಕ್ಕೆ. ಅವಾಗ ಒಂದು 75 ಜನ ಇದ್ದಾವೆ ನಾವು ಮೊಮ್ಮಕ್ಕಳೇ ಎಲ್ಲರೂ. ಫಸ್ಟ್ನೇ ಅವಳೇ ನಾನು ಮದುವಾದ, ಬಾಕಿಯವರೆಲ್ಲ ಚಿಕ್ಕವರೇ. ಆವಾಗ ಯಾರು ಕೆಲಸ ಮಾಡಿಸ್ತಾ ಇರಲಿಲ್ಲ, ಚೆನ್ನಾಗಿ ಕುಟುಂಬ ದೊಡ್ಡದಲ್ವ, ಅವರವರೇ ಎಲ್ಲ ಮಾಡ್ಕೊಬಿಡ್ತಾಯಿದ್ರು. ಆಗ ನಮ್ಮ ಚಿಕ್ಕಮ್ಮದಿರು ಇವು ಅಷ್ಟು ದೂರ ಕೊಡ್ತಾರೆ, ಇವಳಿಗೆ ಏನು ಗೊತ್ತಿಲ್ಲ ಅಂತ ಎಲ್ಲ ಹತ್ರು ಕರೆದ್ರು. ಏನು ಮಾಡಿದ್ರು ನಮ್ಮ ತಾತ ಬಿಡ್ಲಿಲ್ಲ. ಸೌಭಾಗ್ಯವತಿಯಾಗಿರ್ತಾಳೆ, ಇವನಿಗೆ ಕೊಡಬೇಕು ಅಂತ ಕೊಟ್ಬಿಟ್ರು. ದೂರ ಅಷ್ಟಾದ್ರೂ ಪರವಾಗಿಲ್ಲ ಅಂದ್ಬಿಟ್ಟು. ನಮಗೆ ಏನು ಗೊತ್ತಿಲ್ಲ, ತಮಿಳು ಭಾಷೆನೇ ಕಿವಿಲೂ ಕೇಳಿರಲಿಲ್ಲ ನಾನು. ಅಲ್ಲಿ ಹೋದ್ರೆ ಯಾರು ಮಾತಾಡಿದ್ರೆ ಇದೇನು ನಮ್ಮನ್ನೇ ಬೈತಾವ್ರ ನಂಗೆ ಆಗೋಗ್ಬಿಡ್ತಿತ್ತು. ನನಗೆ ನಿಜವಾಗೂ ಏನೋ ಮಾತಾಡ್ಕಲ್ಲ ಅಂದ್ಬಿಟ್ಟು ಹಿಂಗೆ
ಇದು ಜಾಸ್ತಿ. ಆಮೇಲೆ ನನ್ನನ್ನು ನಮ್ಮ ತಾಯಿ ಬರಾಗ ಅಯ್ಯೋ ಅಷ್ಟು ದೂರ ಕೊಟ್ಬಿಟ್ರಿ ನನ್ನ ಮಗಳನ್ನ ಅಂದ್ಬಿಟ್ಟು ನಮ್ಮ ಮಾವ ಗುಡಿಯಾತ್ಮನಲ್ಲಿ ಇದು ಹೊಗಸಪ್ಪನ ತೇಳರು ಇಲ್ಲಿ ಮಾಡ್ತಿದ್ರು. ಗುಡಿಯಾತ್ಮದಲ್ಲಿರೋರೆ ಬಂದು ತಗೋತಾ ಇದ್ದು. ಅವ್ರ ಜೊತೆಲಿ ಇನ್ನೊಬ್ರು ಕರ್ಕೊಂಡು ನಾನು ನೋಡೋಕ್ಕಂತ ಬಂದರು. 3 ತಿಂಗಳಾಗಿತ್ತು ಕಳಿಸಿ. ಅಲ್ಲಿ ಬಂದ ತಕ್ಷಣ 3 ತಿಂಗಳಲ್ಲಿ ಬಂದ್ಬಿಟ್ಟು ನೋಡ್ಬಿಟ್ಟು ಆ ಹುಡುಗಿ ಇತ್ತಲ್ಲ, ಅಯ್ಯೋ ದಿನ ಇವರು ಏನೇನು ಮಾಡೋಕ್ಕೆ ಗೊತ್ತಿಲ್ಲ ಹೇಳ್ತಾರೆ, ಮಾದೇವ ಅತ್ಗಮ್ಮ. 2 ವರ್ಷ ವ್ಯತ್ಯಾಸದಲ್ಲಿ ಅತ್ಗಮ್ಮ ಅಂತ ಕರೀತಾ ಇತ್ತು ಹುಡುಗಿ. ಅಂದ್ಬಿಟ್ಟ ತಕ್ಷಣ ನಮ್ಮ ತಂದೆ ಏನು ಮಾಡಿದ್ರು, ಹೆಣ್ಣು ಕೊಡಿಸಿದ್ನಲ್ಲ ಅವನ್ನ ಬೋದು ಹೊಡೆದು ಕರ್ಕೊಬಂದರು. ನನ್ನ ಮಗಳ ಅಷ್ಟು ದೂರ ಕಟ್ಸ್ಬಿಟ್ಟಿದೆ, ಏನಾರ ಆಗಿದ್ರೆ ಸುಮ್ಮನಾಗಲ್ಲ, ಇದೊಂಥರ ಸಿನಿಮಾ ಕಥೆ ಹಂಗೆ ಆಯ್ತಲ್ಲ ಬಿಟ್ಬಿಟ್ಟು ಕರ್ಕೊಬಂದ್ರು. ಇಲ್ಲಿ ನೋಡಿದ್ರು ಏನಾಗಿತ್ತು. ಆಮೇಲೆ ಕರ್ಕೊಂಡೋದ್ರು. 3 ತಿಂಗಳಾದ್ಮೇಲೆ ಕರ್ಕೊಂಡು ಹೊಂಟೋದ್ರು. ಕರ್ಕೊಂಡು ಬಂದು ತಿರ್ಗಾ ಏನಿಲ್ಲ ನನಗೆ ಇವರು ಬಂದಿದ್ರಲ್ಲ ಅವ್ರಿಗೆ ದೋಸೆ ಮಾಡಿ ಅಂದಿದ್ರು. ಆವಾಗಲೆಲ್ಲ ಮಿಕ್ಸಿ ಏನಿಲ್ಲ ಗೊತ್ತೂ ಇರಲಿಲ್ಲ. ಮಿಕ್ಸಿ ಹಳ್ಳಿಲಿ ಏನಿಲ್ಲ. ಆಡ್ಸಕ್ಕಲ್ಲೂ ಬರಲ್ಲ. ನಮ್ಗೆ ಇಬ್ಬರು ಸೇರ್ಕೊಂಡು ಆಡಿಸಿ ದೋಸೆ ಊದೋ ನೋಡಿ. ಆ ದೋಸೆ ಊದಿದ್ರು ಬರ್ಲೇವಲ್ಲ, ಚೂರು ಆಗ್ಬಿಡ್ತಾಯಿತ್ತು. ಆ ಚೂರು ಏನು ಮಾಡಿದ್ರು ಇವರು ಬಂದು ನೋಡಿದ್ರು ರಾಸಿ ಗುಡ್ಡ ಹಾಕಿದ್ರು. ಆಮೇಲೆ ಇವರೇ ಬಂದು 2 ದೋಸೆನ ಏನು ಮಾಡಿದ್ರು. ಈ ಹುಡುಗಿಗೆ ಏನು ಬರೋದೇ ಇಲ್ಲ, ಅಡುಗೆನೂ ಬರಲ್ಲ, ದೋಸೆನೂ ಬರಲ್ಲ, ಏನೂ ಇಲ್ಲ ಅಂತ ಅಲ್ಲಿ ನಮ್ಮ ಅಜ್ಜಿ ತಗೊಂಬಂದು ಶೂಟಿಂಗ್ ಬಂದ್ಬಿಟ್ಟು ಮೈಸೂರಿಗೆ ಬಂದು ಹೇಳೋರ. ಅವರು ನಮ್ಮ ಅಜ್ಜಿ ಏನು ಮಾಡಿದ್ರು, ಈ ದೋಸೆ ಕಲ್ಲು ತಗೊಟ್ರು ಬರುತ್ತಾ, ಅದು ಯಾವುದೋ ದೋಸೆ ಕಲ್ಲು ಕೊಟ್ಟಿದ್ದೇಕಪ್ಪ ಅಂದ್ಬಿಟ್ಟು. ಸರಿ ನಾನು ಮಾತಾಡೋದ್ರಿಂದ ನಿಮ್ಗೆ ಬೇಜಾರಾಯ್ತು ಅನ್ನೋದು. ಯಾರಿಗೆ? ಇಲ್ಲ ನೀವು ಖುಷಿಯಲ್ಲಿ ಮಾತಾಡಬೇಕು, ತುಂಬ ಸಂತೋಷವಾಗಿ ಮಾತಾಡಬೇಕು, ತುಂಬ ಅದ್ಭುತವಾಗಿ ಮಾತಾಡ್ತಾ ಇದ್ರಿ ನೀವು. ಮಾತಾಡಬೇಕು ಹಳ್ಳಿ ಭಾಷೆಯಲ್ಲಿ. ಅದೆಲ್ಲ ಬರ್ತಾ ನನಗೆ ಎಲ್ಲೋ ಹೋದಾಗೆ ಅನಿಸುತ್ತಾ ಇದೆ. ಆಮೇಲೆ ಏನಾಗೋಗ್ಬಿಡ್ತು, ಅದೆಲ್ಲ ಐತ್ಲೆ ನನ್ನ ಕರ್ಕೋಗಿ ಇವ್ರು ಎಲ್ಲರ ಹತ್ರ ಹಿಂಗೆ ಹೇಳ್ಕತ್ತಾರ ಅಂತ ನನಗೆ ಸ್ವಲ್ಪ ಚಾತಿ ಜಾಸ್ತಿ. ನಮ್ಮ ಮಾವನ ಹೆಂಡತಿ ಅವರು ಎಲ್ಲ 100 ಗ್ರಾಮ್ ತಗೊಂಬಂದು ಹೇಳ್ಕೊಟ್ರು. 1 ತಿಂಗಳೊಳಗೆ ಎಲ್ಲನೂ ಕಲ್ತ್ಕೊಬಿಟ್ಟು ಬಂದ್ಬಿಟ್ಟೆ ಇಲ್ಲಿಗ. ಮದುವಾಗಿ ಹೋಗಾಗ ಎಲ್ಲ ಹೇಳ್ತಾ ಇದ್ರಲ್ಲ ನೋಡಿ, ನಮ್ಮ ಮನೇಲಿ ಹೇಳ್ಕೊಟ್ಟಿದ್ರು, ಈ ಕಾಲ್ ಹಾಕಿ ಒಳಗಡೆ ಹೋಗು ಅಂತ. ನಾನು ಕರೆಕ್ಟಾಗಿ ಹಾಕ್ತಾ ಇದ್ದೆ ಸರ್ ಕಾಲನ್ನ ಹಿಂಗೆತ್ತಿ. ಇವ್ರೇನು ಮಾಡ್ಬಿಟ್ರು, ಬಲ್ತ್ಕಾಲು ಅಂತ ಬೆದರಿಸ್ಬಿಟ್ರಲ್ಲ. ತಮಿಳ್ನಲ್ಲಿ ಬಲ್ತ್ಕಾಲು ಅಂದ್ರೆ ಇದು. ಇದೇ ಇರಬೇಕು ಅಂತ ಬಲ್ತ್ಕಾಲ್ ನಿಜವಾಗ ಬಲ್ತ್ಕಾಲ್ ಹಾಕ್ತಾ ಇದ್ದಾಗ ಬೆದರಿಸ್ಬಿಟ್ರಲ್ಲ, ಎದುರುಬಿಟ್ಟು ಬಲ್ತ್ಕಾಲ್ನ ಹೊರಗಡೆ ತಗೊಬಿಟ್ಟು 2 ಕಾಲು ಹಾಕೊಂಡು ಒಳಗಡೆ ಉಂಟದ. ಅಕ್ಕಿ ಹಚ್ಬಿಟ್ಟು ಕನ್ನಡಿ ಮಾಡಿಬಿಡ್ತಾರ. 3 ಬಕ್ಸ ಎರ್ಚ್ಬಿಟ್ಟು ಒಳಗಡೆ ಬಾಗಿಲ ಕಾಲು ಹಾಕೊಂಡು ಹೋಗ್ಬೇಕು. ಇವರು ಜೊತೆಲೆ ನನ್ನ ಪಡೆ ನಾನು ಬಲ್ತ್ಕಾಲ್ ಹಾಕ್ತಾ ಇದ್ದಾಗ ಇವ್ರು ಬೆದರಿಸ್ಬಿಟ್ರು. ಇವರು ನಾನೊಂದು ಸ್ವಲ್ಪ ಚಿಕ್ಕ ಹುಡುಗಿ ಆಗಿದ್ನಲ್ಲ, ಇವರು ನನಗಿಂತ 15 ವರ್ಷ 16 ವರ್ಷ ದೊಡ್ಡವರು. ಇವ್ರೊಂಥರ ಹೈಟಾಗಿ ಇದಾಗಿದ್ರು, ನೋಡೋಕ್ಕೆ ಎದುರ್ತಾ ಇತ್ತಲ್ಲ. ಹಂಗಂದ್ಬಿಟ್ಟು ಏಟಿಗೆ ನಾನೇನು ಮಾಡ್ಬಿಟ್ಟು 2 ಕಾಲು ಹಾಕೊಂಡು ಒಳಗಡೆ ಒಂಟಾಗಿ ಏನೂ ಆಗಲಿಲ್ಲ. ಗರ್ಮನ ಅರಮನ ಅಂತ ಬಿಡಿ. ಎಲ್ಲ ಸುಳ್ಳಲ್ಲ. ಎಡಗಾಲಿಟ್ರೆ ಬಲಗಾಲಿಟ್ರೆ ಮಾತ್ರ ಏನು ನನಗಂತೂ ಅಲ್ಲ. ಏನಾಗಿದೆ? ಏನೂ ಆಗಲಿಲ್ಲ, ಏನು ಇರ್ಲಿಲ್ಲ ಅಲ್ಲಿ. ನಿಜವಾಗ ಮುಂಚೆ ಏನು ಇರಲಿಲ್ಲ. ಎಡಗಾಲಿಟ್ಟಿದೆ ಪ್ಲಸ್ ಪಾಯಿಂಟ್. ಅಯ್ಯೋ ಹಂಗೆ ಆಯ್ತು. ತಪ್ಪಿಸಿದ್ದು ಅದು ಏನು ಮನಸ್ಸಿನಲ್ಲಿ ಏನು ಇಲ್ದೇನೆ ಹೋಗಿದ್ದೀನಿ ಅಲ್ಲ, ಅದರಿಂದ ಏನೋ ಗೊತ್ತಿಲ್ಲ. ಏನು ಗೊತ್ತಿದ್ದು ಹಾಕೊಂಡು ಹೋಗಿದ್ರೆ ತಪ್ಪಾಗದೆ ಏನೋ ಗೊತ್ತಿಲ್ಲ. ಏನು ಇರಲಿಲ್ಲ ಅಲ್ಲಿ, ನಿಜವಾಗೂ ಇರಲಿಲ್ಲ. 1 ರೂಮು ಬಾಡಿಗೆ ತಗೊಂಡಿದ್ದು ಅಷ್ಟೇ. ಓಕೆ. ಆಮೇಲೆ ಹೋದ್ಮೇಲೆ ನಾನು ಎಲ್ಲನೂ ಈಜು ಬಂದ್ಬಿಟ್ಟೆ. ಎಂತ ಕಷ್ಟ ಆದ್ರೂ ಬಿಡ್ಲಿಲ್ಲ, ಒಳ್ಳೇದು ಮಾಡ್ಕೊಂಡೇ ಬಂದೆ. ಅದ್ರ ಪೂಜೆ ಮಾಡಿ. ಆರಂಭದಲ್ಲಿ ಹೇಗಿತ್ತು? ಆರಂಭದಲ್ಲಿ ಅದೇ ಹೇಳಿದ್ನಲ್ಲ, ಏನು 1 ರೂಮು ಅಷ್ಟೇ. ರೂಮ್ ಇತ್ತು. ಆಮೇಲೆ ಒಂದು ಸಾಧಾರಣ ಮನೆಗೆ ಹೋದ. ಸಾಧಾರಣ ಮನೆ ಅಂದ್ರೆ ನಂಗೆ ಭಯ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ. ಹಳ್ಳಿ ಹುಟ್ಟಿರೋದ್ರಿಂದ ಏನು. ಈಗ ಭಯ ಅಂದ್ರೆ ಗೊತ್ತಾಯ್ತು. ಆವಂದ್ರೆ ಎದುರ್ತೀನಿ, ಹೇಳ್ತೀನಿ. ಅವಾಗ ಭಯ ಅನ್ನೋದೇ ಗೊತ್ತಿಲ್ಲ. ಯಾವುದೋ ಒಂದು ಮನೆ ಇದು ಅಲ್ಲಿ ಲೈಟು ಇಲ್ಲ ಅಂತ ಇಟ್ಕೊಳ್ಳಿ, ಅಂತ ಮನೆಗೆ ಹೋದ. ನಿಜ ಹೋಗ್ಬಿಟ್ಟು ಅಲ್ಲಿ ಒಂದು 3 ತಿಂಗಳು ಇದ್ದ ಅಷ್ಟೇ. ಆಮೇಲೆ ಬೇರೆ ಮನೆ ಬಂದ್ಬಿಟ್ಟು CIT ಕಾಲೋನಿ ಅಂತ ಸುಮಾರಿಗೆ ಚೆನ್ನಾಗಿರೋ ಮನೆ ಬಂದು ಅಲ್ಲಿ ಬಂದಾಗಲೂ ಏನು ಮಾಡಿದ್ರು, ಅವಾಗೆಲ್ಲ ಸ್ಟವ್ ಅದು ಕಸಗೂ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಹಳ್ಳಿಲೆಲ್ಲ ಸ್ಟವ್ ಇರಲಿಲ್ಲ. ಹೊಲನೂ ಹೊಸಕ್ಕೆ ಬತ್ತಿದ್ದಿಲ್ಲ ನನಗೆ. ಅದೇನು ಒಂದು ಲಾಟ್ ಗಟ್ಟ ಸೌದೆ ತಗೊಬಂದು ಮಡಗಿದ್ರು.
ಇವ್ರು ಏನು ಮಾಡಿದ್ರು ಬಂದ್ಬಿಟ್ಟು ಹೆಸ್ರುಬೇಳೆ ಪಾಯಸ ಕಾಯ್ಸಕ್ಕೆ ಗೊತ್ತಾ ಅಂದರು. ನಾನು ಮಾತಾಡ್ತಾ ಇರ್ನಿಲ್ಲ ಹೆಚ್ಚಾಗಿ. ಆ ಹುಡುಗಿ ಇತ್ತಲ್ಲ, ಅಣ್ಣ ಅಣ್ಣ ಅಂತಿತ್ತಲ್ಲ, ಹ್ಞೂ ಮಾಡ್ತೀವಿ ಏಯ್ ನನಗೆ ಗೊತ್ತಿಲ್ಲ ಇದಕ್ಕೆ ಒಪ್ಕೊಂಡು ಅಂತ ನಾನು ಅವಳಂದ ಅಂದೆ. ಸುಮ್ಮೀರಿ ನನಗೆ ಗೊತ್ತು ಅಂದ ಅವ. ಹಿಂಗೆ ಸುಮ್ಮೀರಿ ನನಗೆ ಗೊತ್ತು ಅಂದ. ಸರಿ ಅಂದ್ಬಿಟ್ಟು ಸುಮ್ಮನೆ ಏನು ಮಾಡ್ಬಿಟ್ಟು ಫಸ್ಟು ಬೆಲ್ಲ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಅವಳೇ ಹೇಳ್ಬಿಟ್ಟ ನಂಗೆ, ಇದು ಹಾಕ್ಬಿಡಿ ಎತ್ಕಮ್ಮ ಏನೂ ಆಗಲ್ಲ. ಆಮೇಲೆ ಬೆಳ ಹಾಕಿಂದ ಸರಿ ಇಂದ ಮಾಡ್ದ. ತಕ್ಕಡಿ ಅರ್ಧ ಲೋಡು ಉರಿಯಾಕಿ ಬರೀ ನೀರು ಇಷ್ಟ ಆಗ್ಬಿಡೋದು, ತಿರ್ಗಾ ನೀರಿಯೋದು ಕಸೋದು, ಹಂಗೆ ಮಾಡಿ ಆ ಮುಕ್ಕಾಲು ಸೌದೆ ಎಲ್ಲ ಹುರಿದೋದು. ಪಾಯಸ ಮಾತ್ರ ಆಗಲಿಲ್ಲ. ಫಸ್ಟು ಬೇಳೆ ಹಾಕ್ಬಿಟ್ಬೇಕಂತ ಆಮೇಲೆ ಅಳ್ತೀನಿ ನಾನು. ಇದೇ ಕತ್ತರಿ ಸುಮ್ಮೀರಿ ಏನಿಲ್ಲ, ಈಗಾಯ್ತು ಅನ್ಕೊಂಡೇ ಬಂದು. ಆಮೇಲೆ ಇವ್ರು ಬಂದು ಹೆಸ್ರುಬೇಳೆ ಪಾಯಸ ಆಯ್ತಾ ಅಂತಂದರು. ಆಮೇಲೆ ಅಲ್ಲಿ ಬಂದು ಕೇಳ್ತಾವ್ರಲ್ಲ ಅಂತ ನಾನು ಮಾತಾಡ್ತಾ ಇರಲಿಲ್ಲ. ಇವ್ರ ಹತ್ರ ಎದ್ರಕೊಂಡು ಏನಂದರು ಎತ್ತಂದರು ಅಂತ ಅವಳೇ ಮಾತಾಡ್ತಿದ್ದ ಹುಡುಗಿ. ಏನೂ ಇಲ್ಲ ಈಗ ಆಯ್ತು ಅಂತ. ಆಮೇಲೆ ಇವ್ರು ಬಂದು ಅಂದರು, ಬಿಡಿ ಮಾಡೋಕ್ಕೆ ಗೊತ್ತಾಗಲಿಲ್ಲ ತಾನೇ, ಬಿಡು ಪರವಾಗಿಲ್ಲ ಅಳ್ಬೇಡಿ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಆಗೋಯ್ತು ಕಥೆ. ಆದಮೇಲೆ ಹೋಗಿ ಊರಿನಲ್ಲಿ ಕಲ್ತ್ಕೊಂಬಂದಿದೆ ಎಲ್ಲರೂ. ಒಂದು ತಿಂಗಳ ಅಷ್ಟೆಲ್ಲ ಕಥೆ ನಡೆದದ ನೋಡಿ. ಮದುವೆಯ ಆರಂಭದಲ್ಲಿ ಒಂದು ರೂಮ್ ಅಂತೇಳಿ ಹೇಳಿದ್ರಿ, ಇದೆಲ್ಲ ಹೇಗೆ ಆಯಿತು? ಸರಿ, ಇವರು ಆಮೇಲೆ ದಿಢೀರ್ನೇ ಇವ್ರಿಗೆ ಕೆಲಸ ಚೆನ್ನಾಗಿ ಬಂತು. ಇವರು ಕೆಲಸ ಕೂತ್ಕೊಳ್ಳೋ ರೀತಿಗೆ ಪುರ್ಸತ್ತಿದ್ದಂಗೆ ಅದ್ಯಾವುದೋ ಅದೇ ಪಿಕ್ಚರ್ ಮಾಡಿದ್ರಲ್ಲ, ಆ ಪಿಕ್ಚರ್ನಲ್ಲಿ ಒಳ್ಳೆ ಹೆಸ್ರು ಬಂದ್ಬಿಟ್ಟು ಮದುವಾಗಿ 3 ವರ್ಷದ ಮೇಲೆ ನನ್ನ ಮಗು ಆಗಿಲ್ಲ. ಇದೆಲ್ಲ ಯಾವ ಬಂತು ಅಂತಂದರೆ, ಇದು ನನ್ನ ಮಕ್ಕಳೆಲ್ಲ ಇವಾಗ ಅವರು ನನ್ನ ಮಗ ಬಂದು ಪ್ರಭುದೇವ 14 ವಯಸ್ಸಿಗೆ 100 ಪಿಕ್ಚರು ಡ್ಯಾನ್ಸ್ ಮಾಸ್ಟರ್ ಮಾಡವನು. 14 ವಯಸ್ಸಿಗೆ ಚಿಕ್ಕ ವಯಸ್ಸಿನಲ್ಲಿ ಒಂದು ರಾಜ ಅಂದ್ಬಿಟ್ಟು ಒಂದು ಪಿಕ್ಚರು, ಇದು ಕಾರ್ತಿಕ್ ಪಿಕ್ಚರ್ನಲ್ಲಿ ಸುಮ್ಮನೆ ಯಾರೋ ಒಬ್ಬರು ಗ್ರೂಪ್ ಡ್ಯಾನ್ಸರ್ ಬಂದಿಲ್ಲ, ಸುಮ್ಮನೆ ಹಾಕಿದ್ರು. ಚಿಕ್ಕ ಹುಡುಗ 12 ವಯಸ್ಸು. ಅವ್ನು ಡ್ಯಾನ್ಸ್ ಆಡೋದು ಇವ್ರಿಗೆ ಗೊತ್ತಿಲ್ಲ. ಅವನು ಏನು ಹೇಳಿದ್ರ, ಇವ್ರು ಹೇಳೋಕ್ಕೂ ಮುಂಚೆ ಅವ್ನು ರಿಹರ್ಸಲ್ಲು ಮಾಡಿಲ್ಲ, ಏನು ಮಾಡಿಲ್ಲ, ಎಲ್ಲನೂ ಅವನೇ ಮಾಡಿಬಿಡೋನು ನಮ್ಮ ಹುಡುಗ. ಅದ್ರ ಮಾಡಿ ಅವನಿಗೆ ಒಳ್ಳೆ ಹೆಸ್ರು ಬಂದ್ಬಿಡ್ತು. ಅವ್ರು ಸಂದಿಲಿರೋವನ ಹೆಸ್ರು, ಅವನ ಒಬ್ಬನ ಹೆಸ್ರೇ ಬಂದ್ಬಿಡ್ತು ಹೊರಗಡೆ. ಸ್ಕೂಲ್ನಲ್ಲಿರೋರ್ಗೂ ಗೊತ್ತಿಲ್ಲ. ಆಮೇಲೆ ಮಣಿರತ್ನ ಪಿಕ್ಚರ್ನಲ್ಲಿ ಇವರು ಒಂದು ಪಿಕ್ಚರ್ ಮಾಡಿದ್ರು. ಅದರಲ್ಲಿ ಫ್ರೂಟ್ ಉದ್ನ ಒಂದು ಹುಡುಗ ಚಿಕ್ಕವನಾಗಿ ಬರ್ತಾನ ಬರಲ್ಲ. ಯಾರ್ಯಾರು ನನ್ನ ಗೊತ್ತಿಲ್ಲ ಅಂದರು ಅವ್ರ ಪಿಕ್ಚರೆಲ್ಲ ಫಸ್ಟ್ ಮಾಡಿದ್ದು ನಾನೇ. ಆಗ ಅವರು ಏನೂ ಆಗಿರಲಿಲ್ಲ. ಏನೂ ಆಗಿಲ್ಲ. ಇಲ್ಲೇ ನಾವು ಹಂಗ ಇವ್ರಿಗ ದಿಢೀರ್ನ ಪಿಕ್ಚರು ಭಾರಿ ಪಿಕ್ಚರ್ ಮೇಲೆ ಮಣಿರತ್ನ ಇಲ್ಲ, ಮಣಿರತ್ನ ಪಿಕ್ಚರ್ ಫುಲ್ಲಾಗಿ ಮಣಿರತ್ನ ಅನುಪಲ್ಲವಿ ಮಣಿರತ್ನ ಮಾಡಿರೋದು ಕನ್ನಡ ಪಿಕ್ಚರ್, ಫಸ್ಟ್ ಪಿಕ್ಚರು ಅವರು. ಇವರು ಎಷ್ಟು ಪಿಕ್ಚರ್ಗಳು ಅವ್ರು ಮಾಡೋರ ಅಷ್ಟು ಪಿಕ್ಚರ್ನಲ್ಲೂ ಮಣಿರತ್ನ ಪಿಕ್ಚರ್ಲಿ ಇವರೇ ಮಾಡಿರೋದು. ಬಂದು ಮನೆಯಲ್ಲಿ ಗೋಗರ್ಕ ಕರ್ಕೊಯ್ತೀವಿ. ಎಲ್ಲ ಪಿಕ್ಚರ್ ಇವರೇ ಮಾಡಿರೋದು. ಯಾರು ಇದು ಕುಮಾರ್ ಈಗ ಪ್ರಭುದೇವ ಆ ಥರ ಬಂದು ಆಮೇಲೆ 10 ರಿಂದ 11 ಪಾಸ್ ಆಗಿಬಿಟ್ಟು ಕಮ್ಮಿ ಮಾರ್ಕ್ ತಗೊಂಡಿದ್ದ. ಅಲ್ಲಿ ಇವರು ನಾವು ಇವ್ರು ಹೇಳಿದ್ರು, ನೀನು ಪರವಾಗಿಲ್ಲ ಓದ್ದೇವ್ರು ಪರವಾಗಿಲ್ಲ, ಆದರೆ ಅದಕ್ಕೂ ಮುಂಚೆನೇ ಅವನು ಮಸ್ತದ್ರಿ ಡ್ಯಾನ್ಸ್ ಇದು ಮಾಡಿದ್ದ. ಯಾರೋ ಒಬ್ಬರು ಕಮ್ಮಿ ಆಗಿರೋ ಅಂದ್ಬಿಟ್ಟು ಒಂದು ಕ್ಯಾಸೆಟ್ ಏನೋ ಕೊಟ್ಟರು ಅವನಿಗೆ. ಅದು ಪಿಕ್ಚರ್ ಬಂದು ನಾಗಾರ್ಜುನ್ ಪಿಕ್ಚರು. ಇವರು ಡ್ಯಾನ್ಸ್ ಮಾಸ್ಟರ್ಗೆ ಹೋಗಕ್ಕೆ ಅದರಲ್ಲಿ ಅಷ್ಟೆಂಟ್ ಏನೋ ಬರಲಿಲ್ಲ. ಕ್ಯಾಸೆಟ್ ಇಸ್ಕೊಂಡು ಫುಲ್ ಸಾಂಗ್ಗೆ ಕಂಪೋಸ್ ಮಾಡ್ಬಿಟ್ಟು ನಾವೇ ಶಿವಾನ ಪಿಕ್ಚರ್. ಅದು ಹಿಟ್ಟಾಗೋಯ್ತು, ಸೂಪರ್ ಹಿಟ್ ಅದು. ಶಿವ ಪಿಕ್ಚರು ಹಿಟ್ಟಾಗೋಗ್ಬಿಡ್ತು. ಹಿಟ್ಟಾದ ತಕ್ಷಣ ಚಿರಂಜೀವಿಯಿಂದ ಹಿಡಿದು ಎಲ್ಲ ಫುಲ್ಲು ಗದಮ ಸಿಂಹನ ಪಿಕ್ಚರ್ಗೆ ಫುಲ್ ಸಾಂಗ್ಸು ನಮ್ಮ ಹುಡುಗನೇ ಮಾಡೋದು. ಅವ್ರಿಗೆ ಬಂದು ಮ್ಯಾನೇಜರ್ಗಳ ಹೋಗಿ ನೀನು ಹಣಕ್ಕೆ ಸಾಯ್ಬೇಕು, ಅವ್ನು ಬುಕ್ ಮಾಡ್ಕೊಂಬಂದ್ರೆ ನಾವು ಪಿಕ್ಚರ್ಗೆ ಕಾಲ್ ಸೀಟ್ ಕೊಡೋದು ಅನ್ನೋ ಥರ ಆಗೋಗ್ಬಿಡ್ತು ನಮ್ಮ ಪ್ರಭುದೇವನ್ಗೆ. ಕಾದಲನ್ ಬಂದಾಗ ಮೂಟದಲ್ಲಿ ತಂದು ಸುರಿತಿದ್ರು ಇದನ್ನ ಒಂದು ದೊಡ್ಡ ರೂಮ್ ಫುಲ್ ಆಗ್ಬಿಟ್ಟಿತ್ತು. ಮೂಟ ಇದು ಲೆಟರ್ಸ್ ಮೂಟಲ್ಲಿ ಬಂದು ಕೈನಲ್ಲಿ ತತ್ತಿಲ್ಲ, ಮೂಟ ಒತ್ಕೊ ಬರೋನು ಪೋಸ್ಟ್ನಿಂದ ಒತ್ಕೊಂಡು ಸುರಿಯೋನು ಅಷ್ಟೇ. ನಾವು ಅದಕ್ಕೆ ಒಂದು ಹಾಡು ಇಟ್ಟಿದ ಬರೆಯಕ ಎಲ್ರಿಗೂ. ಒಂದು ದೊಡ್ಡ ರೂಮ್ ಫುಲ್ ಆಗ್ಬಿಟ್ಟಿತ್ತು ಎಲ್ಲ. ಅಷ್ಟು ಬಂದಿದೆ. ಹಂಗೆ ಹೆಸರು ಅದು ಹೆಂಗೆ ಅವನಿಗೆ
ಸಿನಿಮಾಲ್ ಬರ್ತಾನ ಅಂತ ನಾವು ಕನಸಿನಲ್ಲಿ ಯಾರಿಗೂ ಗೊತ್ತೇ ಇಲ್ಲ. ಆದರೆ ಕ್ಲಾಸಿಕಲ್ ಡ್ಯಾನ್ಸ್ ಮಾತ್ರ ಒಬ್ಬ ಅದು ಏನಾಯಿತು ಕ್ಲಾಸಿಕಲ್ ಡ್ಯಾನ್ಸು ಅಂದ್ರೆ ಇವರೊಂದು ಒಬ್ಬರು ಅಸ್ಟೆಂಟ್ ಇದ್ರು, ದಾರಂ ರಾಜು ಅಂದ್ಬಿಟ್ಟು, ಅವ್ರು ತೆಲುಗಿನವರು ಮಾಸ್ಟರ್. ಮಕ್ಳಿಗೆ ಚಿಕ್ಕವರು, ಏನೋ ನೀವು ಸಿನಿಮಾ ಕಳಿಸಲ್ಲ ಗೊತ್ತು, ನಿಮ್ಮ ಅಮ್ಮನಿಗೆ ಸಿನಿಮಾ ಬೇಡ ಅಂತಾರ, ಕೈ ಯಾವ್ದಾರ ಒಂದು ಕಲ್ತ್ಕೊಂಡ್ರೆ ಒಳ್ಳೇದು ಅಂತ ಕಲಿಸಿ ಅಂತ ಅಂದರು. ಅವ್ರನ್ನೇ ಒಂದು ಸ್ವಲ್ಪ ನೀನೇ ಕ್ಲಾಸಿಕಲ್ ಗೊತ್ತು ಮಾಸ್ಟ್ರಿಗೆ. ಪಾಪ ಅವರು ಇವರು ಅಸ್ಟೆಂಟ್ ಆದ್ರೂ ಒಂದು ದಿನವೇ ನನ್ನ ಮಕ್ಕಳು ನೋಡಿದವರಲ್ಲ, ನನ್ನ ಕಾಲು ನೋಡ್ತಿದ್ರು ಅವರು. ಚಿಕ್ಕ ಹುಡುಗಿನೇ ಅಷ್ಟು ಒಳ್ಳೆ ಮನ್ಸ. ಬಂದ್ಬಿಟ್ರೆ ಮಾಸ್ಟ್ರ್ ಇದ್ದಾರ ಅಮ್ಮ ಅನ್ನೋರು, ಅವ್ರು ಕಾಲು ನೋಡ್ಕೊಂಡು. ಇಲ್ಲ ಇಲ್ವಲ್ಲ ಅಂದ್ರೆ ಆಯಿತು ಹೇಳ್ಬಿಡಿ ಬಂದಿದ್ರು ಅಂದ್ಬಿಟ್ಟು ಹೊಂಟೋಗ್ಬಿಡೋರು. ಅವರಷ್ಟು ಮರ್ಯಾದೆ ಕೊಡ್ತಿದ್ರು ನನಗೆ. ಆಮೇಲೆ ಅವರು ಹಿಂಗೆ ಅಂತಲೇ ಆ ಮಕ್ಳಿಗೆ ಅಷ್ಟು ಕಷ್ಟ ಕೊಡೋರು. ನಮ್ಮ ಮಕ್ಕಳು ಥರ ತುಂಟಾಟ ಅಲ್ವಾ ಗಂಡು ಮಕ್ಕಳು, ಹಂಗಾರು ರೇ ರಾವಾಡ ರಾ ಹೇಳ್ಕೊಡೋರು. ಆಮೇಲೆ ಏನು ಮಾಡಿದ್ರು ಮಾಸ್ಟರ್, ಇವ್ರಿಗೆ ಒಬ್ಬ ಡ್ಯಾನ್ಸ್ ಮಾಸ್ಟ್ರು ಚೆನ್ನಾಗಿರೋರನ್ನ ಒಬ್ಬರನ್ನ ಕೂಚಿಪುಡಿ ಅದೇನೇನೋ ಹೇಳ್ಕೊಡಿ ಅಂದರು. ಆಮೇಲೆ ಒಬ್ಬರು ಲೇಡಿ ಬಂದರು, ನಾನು ಲೇಡಿ ಬೇಡಿ ಗಂಡಸರೇ ಬೇಕು ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು. ಮಕ್ಕಳಿಗೆ ಹೇಳ್ಕೊಂಡಿಲ್ಲ, ಅವರ ಅಂತ ಹೇಳಿದ್ರು ಅಷ್ಟೇ. ಅವರು ಸಿದ್ಧಿನೇ ಹೇಳಿದ್ರು. ಲಕ್ಷ್ಮೀನಾರಾಯಣ ಅಂತ ಹೇಳ್ಬಿಟ್ಟು ಮಂಗಳೂರವರು, ಒಳ್ಳೆ ಕ್ಲಾಸಿಕಲ್ ಡ್ಯಾನ್ಸ್ ಮಾಸ್ಟ್ರು. ಅವ್ರ ಗ್ರೂಪ್ನಲ್ಲೂ ಆಡವ್ರ, ಇವ್ರ ಜೊತೆಲೂ ಆಡವ್ರ, ಸಿನಿಮಾದಲ್ಲೂ ಆಡವ್ರ, ಡ್ಯಾನ್ಸ್ ಮಾಸ್ಟ್ರಾಗೂ ಮಾಡವ್ರ. ಅವರು ಮನ ನಮ್ಮದು ಅದೇ ತಾನೇ ಆ ಮನ ತಗೊಂಡಿದ್ದ. ಈಗ 40 ವರ್ಷ ಆಗದ ಕಟ್ಟಿ ಇನ್ನಲ್ಲ ನೋಡಿ, 83ರಲ್ಲಿ ಆ ಮನ ತಗೊಂಡಿದ್ದ. ಅಲ್ಲಿ ಬಾಡಿಗೆ ಬಿಡೋಕೆ ದೊಡ್ಡ ಮನೆಯೇ ಜಾಗ, ನಾವಿದ್ದ ಹಿಂದ್ಗಡೆ ಜಾಗ ಇತ್ತು. ಅಲ್ಲಿ ಮನೆ ಬಾಡಿಗೆ ಬಿಡ್ತಾವ್ರ, ಇಲ್ಲೊಂದು ಮನ ಅದ ಬನ್ನಿ ಅಂತ ಅಂದ್ಬಿಟ್ಟು ಯಾರೋ ಬ್ರೋಕರ್ ಕರ್ಕೊಂಬಂದ. ನಮ್ಮ ನೋಡ್ಬಿಟ್ಟು ಮನ ನೋಡ್ತಾಯಿದ್ರು, ಹಿಂದ್ಗಡೆ ಮನನ, ಹಂಚಿನ ಮನನೇ. ಅದರ ನಾವು ಕನ್ನಡ ಮಾತಾಡೋದು ನೋಡ್ರಿ, ಇದೇನು ಕನ್ನಡ ಮಾತಾಡ್ತಾ ಇದ್ದಾರೇನ ಅಂದರು. ಅವರು ಕನ್ನಡದವರು ಅಂತಲೇ, ನಾವು ಕನ್ನಡದವ್ರೆ ಅಂತಲೇ. ಏನು ಮಾಡ್ತಾಯಿದ್ರು ನಿಮ್ಮ ಮನೆಯವರು? ನಮ್ಮ ಮನೆಯವ್ರು ಸಿನಿಮಾದಲ್ಲಿ ಡ್ಯಾನ್ಸ್ ಮಾಸ್ಟ್ರು. ಅಯ್ಯೋ ನಾನು ಅವರು ಫ್ರೆಂಡ್ ಆಯ್ತಲ್ಲ, ನನ್ನ ಜೊತೆಲೆಲ್ಲ ಆಡೋರಲ್ಲ ಅವರು ಅಂತಂತಂದರು. ಹೌದಾ ನೀವು ಮಂದಿ? ನಾನು ಈಗ ಸಿನಿಮಾದಲ್ಲಿ ಮಾಡ್ತಾಯಿಲ್ಲಮ್ಮ, ನಾನು ಕ್ಲಾಸಿಕಲ್ ಡ್ಯಾನ್ಸರ್. ಅವರು ಹಂಗಾರೆ ನಮ್ಮ ಮಕ್ಳಿಗೆ ಡ್ಯಾನ್ಸ್ ಹೇಳ್ಕೊಡ್ತೀರ ಅಂತಂತ ಕೇಳಿದೆ ಅವ್ರನ್ನ. ಬೇಸಾಗಿ ಹೇಳ್ಕೊಡ್ತೀನಿ, ಅವ್ರು ಹಂಗೆ ತಾನೇ ಬೇಸಾಗಿ ಹಾಂ ತೆಲುಗಿನವ್ರಲ್ಲ, ಕನ್ನಡದವ್ರಂಗ ಮಂಗಳೂರು ತುಳು ಮಾತಾಡೋರು, ಕನ್ನಡದವ್ರೆ ಅದು. ಆಮೇಲೆ ಅಂತಂದರು ಬೇಸಾಗಿ ಹೇಳ್ಕೊಡ್ತೀನಿ, ನನಗೇನಿಲ್ಲ ಅಂದರು. ಆಮೇಲೆ ನಾನು ಹೇಳಿದೆ, ಹಂಗಾರೆ ಹೇಳ್ಕೊಡ್ತೀರ ಸರ್ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ನಾನು, ಹಂಗಾರೆ ಮನೆಗೆ ಬಂದು ಹೇಳ್ಕೊಡ್ಬೇಕು, ಹಂಗಾರೆ ನಮ್ಮ ಮಕ್ಕಳನ್ನ ಅಲ್ಲೇ ಇರುತ್ತೆ ಹಂಗೆ ಕಳಿಸಲ್ಲ ಅಂತ ನಾನು ಹೇಳಿದೆ. ಆಯಿತು ಬಿಡಿ, ನಾನು ಹೇಳ್ಕೊಡ್ತೀನಿ, ನನ್ನ ಭಾಗ್ಯ ಅಂದರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ಅವ್ರ ಫೋನ್ ನಂಬರೆಲ್ಲ ಇಸ್ಕೊಂಡು ಇವ್ರಿಗೆ ಹೇಳಿದೆ ಹಿಂಗೆ ಅಂತ. ಆಮೇಲೆ ಫೋನ್ ಮಾಡಿದ, ಬಂದರು. ಹಿಂಗೆ ಮಕ್ಕಳಿಗೆ ಹೇಳ್ಕೊಡಿ ಅಂದಕ್ಕೆ ಆಯಿತು ಹೇಳ್ಕೊಡ್ತೀನಿ ಅಂದರು. 6 ತಿಂಗಳಲ್ಲಿ ಹೇಳ್ಕೊಟ್ರು ಸರ್ ಅವರು. ನಮ್ಮ ಮಕ್ಕಳು 6 ತಿಂಗಳಲ್ಲೇ ಕ್ಲಾಸಿಗೆ ಕಲ್ತ್ಕೊಬಿಟ್ರು. ಇವತ್ತು ಹೇಳ್ಕೊಟ್ರೆ ಬಿಟ್ಬಿಡ್ಲಿ ಅಂತ ಕಲ್ತ್ಕೊಬಿಟ್ಟು ಆಡ್ಬಿಡೋದು. ಮಾಡಿ ಕ್ಲಾಸಿಗೆ ಡ್ಯಾನ್ಸ್ ಆಯಿತು. ಆಮೇಲೆ ಆಗ್ಬಿಟ್ಟಾಗ 6 ತಿಂಗಳಲ್ಲಿ ಅರಂಗೇಟ್ರ ಮಾಡಿದ 3 ಜನಕ್ಕೂ. ಅದೇ ನೋಡಿ ಇದೆ ಇಲ್ಲ ಐತಲ್ಲ, 6 ತಿಂಗಳಲ್ಲಿ ಅರಂಗೇಟ್ರ ಮಾಡಿದ. ಎಲ್ಲಿ ಅಂದರೆ ನಮ್ಮ ಮನೆ ಎದುರುಗಡೆನೆ ನಾರದ ಗಣ ಸಭಾ ಅಂತ, ಈಗ ದೊಡ್ಡ ಸಭಾ ಅದು. ಫಸ್ಟು ಓಪನಿಂಗೇ ನಮ್ಮ ಮಕ್ಕಳಿಗೆ ಡ್ಯಾನ್ಸ್. ಅಲ್ಲಿ ಓಪನಿಂಗ್ ಎಲ್ಲ ಆರ್ಟಿಸ್ಟ್ಗಳು ಬಂದಾಗಲೇ ನಮ್ಮ ಮಕ್ಕಳು, ಅವರ ಸುಂದರ ಮಾಸ್ಟರ್ ಮಕ್ಕಳು ಅಂತ ಆರ್ಟಿಸ್ಟ್ಗಳು ಎಲ್ಲರೂ ಬಂದಿರು. ವಿಜಯಕಾಂತು ಎಲ್ಲರೂ. ಅದ್ರ MGR ಕರೆ ಥರ ಇತ್ತು. MGR ಆ ಟೈಮ್ನಲ್ಲಿ ಸಾಕೋಬಿಟ್ರು. ಆಗ ಶಿವಾಜಿ ಗಣೇಶನು ಅವ್ರ ಮಕ್ಕಳು ಎಲ್ಲರೂ ಬಂದಿರು. ವಿಜಯಕಾಂತು ಆರ್ಟಿಸ್ಟ್ಗಳು ಎಲ್ಲರೂ ಯಾರ್ಯಾರು. ಅದು ಉಳಿದಿಬ್ರು ಏನು ಮಾಡ್ತಾರೆ? ಹಾಂ, ರಾಜು ಮತ್ತು ಪ್ರಸಾದ್ ಏನು ಮಾಡ್ತಾರೆ ಈಗ? ನಮ್ಮ ರಾಜು ದೊಡ್ಡ ಡ್ಯಾನ್ಸ್ ಮಾಸ್ಟರ್ ಅಲ್ವಾ ಸರ್? ಹಾಂ, ಅವನು ಎಲ್ಲಿ? ತೆಲುಗು, ತಮಿಳು, ಕನ್ನಡ ಎಲ್ಲ. ಈಗಲೂ ಸುದೀಪ್ದೆಲ್ಲ ಫಸ್ಟ್ 2-3 ಸಾಂಗು ಇಲ್ಲಿ ಅವ್ನ ಕರೆಗೆ ಇದೆಲ್ಲ ಇದರಲ್ಲೆಲ್ಲ ಹೇಳ್ತಾರಲ್ಲ ಅವನ, ಅವ್ರಿಗೆ ಹಿಡಿಯೋದೇ ಕಷ್ಟ ಅಂತ. ನಮ್ಮ ಪ್ರಭುದಿನಿಗೂ ದೊಡ್ಡ ಹೆಸ್ರಿ ಅವನ್ಗ, ಇದಾಗವನ ತೆಲುಗಿನಲ್ಲೆಲ್ಲ ಕೇಳಿ ದೊಡ್ಡ ಅಮಿತಾಬ್ ಬಚ್ಚನ್ಗೆಲ್ಲ ಮಾಡವನ ಅವನು. ಓಕೆ ಓಕೆ ಓಕೆ. ಅವನು ಪ್ರಸಾದನು ಆರ್ಟಿಸ್ಟ್ ಆಗಿ ಮಾಡಿದ್ನಲ್ಲ, 7 ಪಿಕ್ಚರ್ ಕನ್ನಡ ಮಾಡಿದ್ನ, ತಮಿಳ್ನಲ್ಲೂ ಮಾಡಿದ. ಅದೇನೋ ಅವನು ಸ್ವಲ್ಪ ಅಷ್ಟು ಇದಾಗಲಿಲ್ಲ ಅಷ್ಟೇ. ಈಗ ಚಿಕ್ಕದು ಮಾಡ್ತಾವನು. ಚೆನ್ನೈನಲ್ಲೇ ಇದ್ದಾರ. 3 ಮದುವೆ ಆಗಿದೆ. 3 ಜನಕ್ಕೂ ಮದುವಾಗಿ 3 ಜನಕ್ಕೂ 2 ಗಂಡು ಮಕ್ಕಳು. ಈಗ ನಮ್ಮ ಪ್ರಭುನಿಗೂ ಒಂದು 2 ಮಗು.